2 ದಿವಸದಿಂದ ಗಮನಿಸಿದ್ದೇನೆ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರತಕ್ಕಂಥ ಘಟನೆ ಏನಿದೆ, ನಾನು ರಾಜ್ಯದ ನನ್ನ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಪ್ರಚೋದನಾಕಾರಿ ಹೇಳಿಕೆಗಳಿಗೆ ಉದ್ರೇಕಕ್ಕೆ ಒಳಗಾಗಬೇಡಿ. ಇದು ಒಂದು ಗುಂಪೇ ಇದೆ, ಉದ್ರೇಕಕ್ಕೆ ಒಳಪಡಿಸಿ ಅವರ ರಾಜಕೀಯ ಬೇಳೆ ಬೇಯಿಸ್ಕೋಬೇಕು ಅಂತ ಹೇಳಿ. ನನ್ನ ಬಗ್ಗೆ ಟೀಕೆ ಇವತ್ತು ಹೊಸದಾಗಿ ಬಂದಿಲ್ಲ. ನಮ್ಮ ಕುಟುಂಬದ ಬಗ್ಗೆ, ದೇವೇಗೌಡರ ಬಗ್ಗೆ ಇದೇನು ಹೊಸದಾಗಿ ಟೀಕೆ ಮಾಡ್ತಕ್ಕಂಥದ್ದಲ್ಲ. ಇದು ನಡೀತಾ ಇದೆ, 50-60 ವರ್ಷಗಳಿಂದ ನಡೀತಾ ಇದೆ. ಅದರಿಂದ ನನ್ನ ಕಾರ್ಯಕರ್ತರಿಗೆ ನಮ್ಮ ನಾಡಿನ ಸಂಸ್ಕೃತಿ, ಒಂದೊಂದು ಬಾರಿ ಈ ಥರ ಪ್ರಚೋದನಕಾರಿ ಘಟನೆಗಳಿಂದ ನೀವೇನು ಉದ್ರೇಕಕ್ಕೆ ಒಳಗಾಗ್ತೀರಿ, ಅದು ನಮ್ಮ ಸಂಸ್ಕೃತಿ ಅಲ್ಲ. ಚಪ್ಪಲಿ ತೂರ್ತಕ್ಕಂಥದ್ದು, ಯಾವುದೇ ರೀತಿಯಲ್ಲಿ ಧಿಕ್ಕಾರಕ್ಕೆ ಹೋಗೋದು ಬೇಕಿಲ್ಲ. ಜನ ತೀರ್ಮಾನ ಮಾಡ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಇಂಥ ಪ್ರಚೋದನಕಾರಿ ವಿಷಯಗಳು ಬಂದಾಗ ನೀವು ಉದ್ರೇಕದಲ್ಲಿ ಯಾವುದೇ ರೀತಿಯಲ್ಲಿ ಸಮಾಜದಲ್ಲಿ ಒಂದು ಅಶಾಂತಿಯ ವಾತಾವರಣಕ್ಕೆ ಅವಕಾಶ ಕೊಡಬೇಡಿ. ಅದು ಏನೋ ನಿನ್ನೆ ನಡೆದಂಥ ಘಟನೆ ಏನಿದೆ, ನನ್ನ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಮನವಿ ಮಾಡೋದು ನಮ್ಮ ಮಾಧ್ಯಮದ ಮುಖಾಂತರ, ಇಂಥ ಒಂದು ಸಂದರ್ಭಗಳಲ್ಲಿ ನೀವು ಸ್ವಲ್ಪ ಮಾನಸಿಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ, ಶಾಂತ ರೀತಿಯಲ್ಲಿ, ಸಮಚಿತ್ತ ಭಾವದಿಂದ ಇವತ್ತು ತಾವು ಇಂಥ ವಿಷಯಗಳ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆ ಇರಬೇಕು ಅಂತಕ್ಕಂಥದ್ದನ್ನ ನನ್ನ ಎಲ್ಲಾ ಕಾರ್ಯಕರ್ತರಿಗೆ ಮನವಿ ಮಾಡ್ತೀನಿ. ಅವ್ರು ನೋಡಿದಾಗ ಅವರ ನಡವಳಿಕೆ ನೋಡಿದಾಗ ಕೈ ಮುಗಿಯೋಣ.